ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ. ಭಗವತ್ಯೈ ಅಮೃಣ್ಯೈ ನಮಃ. ಭಗವತೆ ಲೋಕಗುರವೇ ಬ್ರಹ್ಮಣೇ ನಮಃ. ಭಗವತೆ ರುದ್ರಾಯ ಪಶುಪತಯೇ ನಮಃ. ಸರ್ವೇ ತಮನುಜಗ್ಮುಃ ನಿರ್ಜಗ್ಮುಃ ಭ್ರಾತರಃ ಕೃತನಿಶ್ಚಯಾಃ ಕಲಿನಾ ಅಧರ್ಮ ಮಿಶ್ರೇಣ ದೃಷ್ಟ್ವಾ ಸ್ಪೃಷ್ಟಾಃ ಪ್ರಜಾಃ ಭುವಿ. ಶ್ರೀ ಗುರುಭ್ಯೋ ನಮಃ. ಮಹಾರಾಜ ಧರ್ಮರಾಜ ವೀರಗತಿಯನ್ನು ಹಿಡಿದು ಹೊರಟ, ಉತ್ತರ ದಿಕ್ಕಿನ ಕಡೆಗೆ ಹೊರಟ ಇತ್ಯಾದಿ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಅದಾದ ಬಳಿಕ ಅವನ ಸಹೋದರರು ಕೂಡ ಅವನನ್ನು ಅನುಸರಿಸಿ ಮನೆಯಿಂದ ಹೊರಟರು ಅಂತನ್ನೋದನ್ನು ಈ ಶ್ಲೋಕ ಹೇಳ್ತದೆ. ಕಲಿನಾ ಅಧರ್ಮ ಮಿಶ್ರೇಣ ಅಂತ ಒಂದು ಪಾಠ, ಕಲಿನಾ ಅಧರ್ಮ ಮಿತ್ರೇಣ ಅಂತ ಇನ್ನೊಂದು ಪಾಠ ಇದೆ. ಕಲಿಯುಗದಲ್ಲಿ ಅಧರ್ಮದ ಬಾಹುಲ್ಯವೇ ಬಹಳ ಆಗಿರ್ತದೆ. ಆದ್ದರಿಂದ ಈ ಎಲ್ಲ ಪ್ರಜೆಗಳ ಮನಸ್ಸು ಕೂಡ ಅದು ದೂಷಿತ ಆಗಿತ್ತು. ಆದ್ದರಿಂದ ಇನ್ನು ಕಲಿಕಾಲವೇ ತನ್ನ ಪ್ರಭುತ್ವವನ್ನು ಎಲ್ಲ ಕಡೆ ಸ್ಥಾಪಿಸಬೇಕು, ನಾವಿನ್ನು ಭಗವಂತ ಇಲ್ಲದ ಈ ಮಾರ್ಗದಲ್ಲಿ ಇರಬಾರದು ಅಂತ ಅವರು ಆಲೋಚನೆ ಮಾಡಿ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಬಿದ್ದರು ಅಂತ ಹೇಳ್ತದೆ. ಅಧರ್ಮ ಮಿತ್ರೇಣ ಅಂದರೆ ಕಲಿಗೆ ಧರ್ಮನೇ ಮಿತ್ರ, ಅಧರ್ಮವೇ ಮಿತ್ರ ಅಂತನ್ನುವುದು ನಮ್ಗೆ ಗೊತ್ತಾಗ್ತದೆ. ಹೀಗೆ ಎರಡು ಥರದ ಪಾಠಗಳಿವೆ. ಅಧರ್ಮ ಮಿಶ್ರೇಣ ಅಂತನ್ನೋದಕ್ಕೆ ಅಧರ್ಮ ಪ್ರಧಾನೇನ ಅಂತ ಯಾದವಾರ್ಯರ ವ್ಯಾಖ್ಯಾನ ಇದೆ. ವಿಜಯಧ್ವಜರ ವ್ಯಾಖ್ಯಾನವೂ ಕೂಡ ಹಾಗೆ ಕೇಳಿಬರ್ತದೆ. ಮುಂದೆ ಬರುವ ಶ್ಲೋಕ ತೇ ಅಸಾಧುಕೃತ ಸರ್ವಾರ್ಥಾ ಅಥವಾ ತೇ ಸಾಧುಕೃತ ಸರ್ವಾರ್ಥಾ ಅಂತ ಆ ಶ್ಲೋಕ. ಅದನ್ನು ನಾವೀಗ ನೋಡಬೇಕು. ತಮ್ಮ ಶ್ರೇಯಸ್ಸಿಗೆ ಏನು ಕಾರಣ ಅಂತ ಅನ್ನೋದನ್ನು ಅವರು ತಿಳ್ಕೊಂಡ್ರು. ಮತ್ತು ಭಗವಂತನ ಚರಣಕಮಲವನ್ನೇ ತಮ್ಮ ಮನಸ್ಸಿನಲ್ಲವರು ದೃಢವಾಗಿ ಧರಿಸಿದರು. ಅದೊಂದೇ ನಮಗೆ ಶ್ರೇಯಸ್ಸಿಗೆ ಸಾಧನ ಅಂತ ತಿಳಿದುಕೊಂಡು ಹಾಗೆ ಧರಿಸಿದರು ಅಂತ ಅದರ ತಾತ್ಪರ್ಯ. ಅಸಾಧುಕೃತ ಸರ್ವಾರ್ಥಾ ಅಂತ ಒಂದು ಕಡೆ ಪಾಠ ಇದೆ, ಸಾಧುಕೃತ ಸರ್ವಾರ್ಥಾ ಅಂತ ಇನ್ನೊಂದು ರೀತಿಯಾಗಿ ಪಾಠವು ಕೂಡ ಕೇಳಿ ಬರ್ತದೆ. ಸಾಧುಕೃತ ಸರ್ವಾರ್ಥಾ ಅಂದರೆ ವಿಜಯಧ್ವಜರ ವ್ಯಾಖ್ಯಾನಕ್ಕನುಸಾರವಾಗಿ ಎಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ 4 ವಿಧದ ಪುರುಷಾರ್ಥಗಳನ್ನು ಕೂಡ ಸರಿಯಾಗಿ ಆಚರಿಸಿದರು ಅಂತ ಅದರ ಅರ್ಥ. ಸಾಧು ಸಮ್ಯಕ್ ಕೃತಾ ಧರ್ಮಾದಿ ಸರ್ವಾರ್ಥಾ. ಧರ್ಮರಾಜನು ಕೂಡ ಕೇವಲ ಅರ್ಜುನ ಭೀಮ ಮಾತ್ರ ಅಲ್ಲ, ಧರ್ಮರಾಜನು ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಮೊದಲಾದೆಲ್ಲವನ್ನೂ ಕೂಡ ಸರಿಯಾಗಿ ಆಚರಿಸಿದವರು ಅಂತ ನಾವು ತಿಳ್ಕೊಳ್ಬೇಕು. ಮಹಾಭಾರತವನ್ನೇ ನೋಡಿದರೆ ಧರ್ಮ, ಅರ್ಥ, ಕಾಮಗಳನ್ನು ಸರಿಯಾಗಿ ಆಚರಿಸುವುದು ಹೇಗೆ, ಸೇವಿಸುವುದು ಹೇಗೆ, ಅವೆಲ್ಲ ಪರಸ್ಪರ ವಿರುದ್ಧ ಅಲ್ವಾ ಅಂತ ಒಂದು ಪ್ರಶ್ನೆ ಯಕ್ಷನಿಂದ ಧರ್ಮರಾಜನಿಗೆ ಎದುರಾದಾಗ, ಯಾವ ಜೀವನದಲ್ಲಿ ಯಸ್ಯ ಭಾರ್ಯಾಚ, ಯಾರ ಪತ್ನಿ ಮತ್ತು ಧಾರ್ಮಿಕ ಜೀವನ ಇವೆರಡೂ ಕೂಡ ಪರಸ್ಪರ ಕೈ ಹಿಡಿದು ಸಾಕ್ತಾವೋ ಅಂಥವನ ಜೀವನದಲ್ಲಿ ಧರ್ಮಾರ್ಥ ಕಾಮಗಳು ಯಾವುದೇ ರೀತಿಯಾಗಿ ವಿರುದ್ಧ ಆಗುವುದಿಲ್ಲ ಅಂತನ್ನೋದನ್ನು ಅವರು ಉತ್ತರ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹೀಗೆ ಧರ್ಮಾರ್ಥ ಕಾಮಗಳನ್ನು ಧರ್ಮಾರ್ಥ ಕಾಮಾಹ ಸಮಮೇವ ಸೇವ್ಯಾ ಅಂತ ಭಾರತದಲ್ಲೇ ಮತ್ತೊಂದು ಕಡೆ ಬರುವಂತೆ ಹೇಗೆ ಎಲ್ಲವನ್ನೂ ಆಚರಿಸಬೇಕು ಅಂತ ಅನ್ನೋದು ಪಂಚಪಾಂಡವರಿಗೆ, ಧರ್ಮರಾಜನಿಗೂ ಕೂಡ ಗೊತ್ತಿತ್ತು. ಹಾಗೆ ಯಶಸ್ವಿಯಾದಂಥ ಗೃಹಸ್ಥ ಜೀವನವನ್ನು, ಹಾಗೆ ಧಾರ್ಮಿಕ ಜೀವನವನ್ನು ಎಲ್ಲವನ್ನೂ ಕೂಡ ಅವರು ನಡೆಸಿದವರು. ಅದಕ್ಕಾಗಿ ಅವರನ್ನು ಸಾಧುಕೃತ ಧರ್ಮಾರ್ಥ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ವಿಜಯಧ್ವಜರ ವ್ಯಾಖ್ಯಾನ ಮತ್ತೊಂದಿದೆ ಅದಕ್ಕೆ. ಸಾಧು ಅಂದರೆ ಕರ್ಮ, ಪುಣ್ಯಕರ್ಮಗಳನ್ನು ಮಾಡುವುದರ ಮೂಲಕ ಸರ್ವ ಅರ್ಥಾಹ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಎಂಬ ಎಲ್ಲ
ಲೌಕಿಕ ಆಕರ್ಷಣೆಗಳನ್ನು ಕೂಡ ಅವರು ಕೃತ ಅಂದರೆ ಚಿನ್ನ ಮಾಡಿಕೊಂಡವರು, ಕತ್ತರಿಸಿ ಒಗೆದವರು. ಆದ್ದರಿಂದ ಅವರು ಭಗವಂತನನ್ನೇ ತಮ್ಮ ಪಾದಕಮಲದಲ್ಲಿ ಧರಿಸಿದರು ಅಂತ ಅದರ ಅರ್ಥ. ಮತ್ತೆ ಅಲ್ಲಿ ಜ್ಞಾತ್ವ ಆತ್ಯಂತಿಕಮಾತ್ಮನಃ ಅಂತಿದೆ. ಆತ್ಮನಃ ಅಂದರೆ ಆಚಾರ್ಯರ ಭಾಗವತ ತಾತ್ಪರ್ಯ ಅದಕ್ಕೆ ಹೇಳ್ತದೆ, ಆತ್ಮನಃ ಸ್ವರೂಪಂ ಆತ್ಯಂತಿಕಂ ಜ್ಞಾತ್ವ. ಆತ್ಮ ಅಂದರೆ ಪರಮಾತ್ಮ, ಆ ಪರಮಾತ್ಮನ ಸ್ವರೂಪವೇ ನಮಗೆ ಆತ್ಯಂತಿಕ ಸರ್ವಶ್ರೇಯೋದಾಯಕ ಅಂತ ತಿಳಿದು ಅದನ್ನೇ ಪರಮಾತ್ಮನ ಪಾದಕಮಲವನ್ನೇ ಹೃದಯದಲ್ಲಿ ಧರಿಸಿದರು ಅಂತ. ಆತ್ಮನಃ ಅಂದರೆ ಪರಮಾತ್ಮ ಅಂತನೂ ಅರ್ಥ ಮಾಡ್ಬೋದು, ತಾವು ಅಂತನೂ ಸ್ವಯಂ ಅಂತನೂ ಅರ್ಥ ಮಾಡ್ಬೋದು. ಹಾಗೂ ಮಾಡಿದರೂ ಏನು ತಪ್ಪೇನಿಲ್ಲ. ಆತ್ಯಂತಿಕಂ ಅಂತ್ಯಕಾಲೇ ಕರ್ತವ್ಯಂ, ಅಂತ್ಯಕಾಲದಲ್ಲಿ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡುವುದನ್ನು ತಿಳಿದು ತಮಗೆಲ್ರಿಗೂ ಕೂಡ ಅಂತ್ಯಕಾಲದಲ್ಲಿ ಯಾವುದು ಶ್ರೇಯಸ್ಸು ಅನ್ನೋದನ್ನು ತಿಳಿದು ಅದನ್ನೇ ಆಚರಿಸಿದರು ಅಂತ. ಹಾಗೆ ಕೂಡ ಅದಕ್ಕೆ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ಅದರಿಂದ ಆತ್ಮನಃ ಅಂದರೆ ಆ ಭಗವಂತನ ಅಂತ ಅರ್ಥವನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ರು. ಭಗವಂತನ ಸ್ವರೂಪವೇ ಸರ್ವಶ್ರೇಯೋದಾಯಕ ಅಂತ ತೋರಿಸಿಕೊಟ್ಟಿದ್ರು ಕೂಡ ಭಾಗವತಕ್ಕೆ ಮತ್ತೊಂದು ಅರ್ಥ ಆತ್ಮನಃ ಸ್ವೇಷಾಮ್ ಅಂತ ಅರ್ಥ ಮಾಡುವುದು ಆಚಾರ್ಯರಿಗೆ ಅನಭಿಪ್ರೇತ ಏನಲ್ಲ. ಅತ್ಯಂತ ಶ್ರೇಷ್ಠವಾದ ಅರ್ಥ ಭಗವಂತನ ಸ್ವರೂಪವೇ ಶ್ರೇಯೋದಾಯಕ ಅಂತ. ಇನ್ನು ಉಳಿದ ಅರ್ಥಗಳು ಕೂಡ ಇದ್ದೇವೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅಸಾಧುಕೃತ ಸರ್ವಾರ್ಥ ಅಂತ ಶಬ್ದ ಇದ್ದರೆ ಅದಕ್ಕೆ ವೀರರಾಘವರ ವ್ಯಾಖ್ಯಾನಕ್ಕನುಸಾರವಾಗಿ ಇನ್ನೊಂದು ಅರ್ಥವನ್ನು ನೋಡಬಹುದು. ಯಾಕೆಂದರೆ ಪದಚ್ಛೇದ ಮಾಡುವಾಗಲೇ ಸಾಧುಕೃತ ಸರ್ವಾರ್ಥ ಅಸಾಧುಕೃತ ಸರ್ವಾರ್ಥ ಅಂತ ಎರಡು ರೀತಿಯಾಗೂ ಮಾಡಲಿಕ್ಕೆ ಸಾಧ್ಯ ಇದೆ. ಅರ್ಥ ಅಂದರೆ ನಮ್ಮ ದೇಹ, ನಮ್ಮ ಪತ್ನಿ, ಮಕ್ಕಳು, ಸಂಪತ್ತು ಮೊದಲಾದ್ದೆಲ್ಲವೂ ಅರ್ಥ. ಅದನ್ನು ಅಸಾಧು ಮಾಡ್ಕೊಂಡ್ಬಿಟ್ರು ಇವರು, ತುಚ್ಛೀಕರಿಸ್ಕೊಂಡ್ಬಿಟ್ರು. ಅದರಿಂದ ಭಗವಂತನ ಪಾದಕಮಲವೇ ನಮಗೆ ಶ್ರೇಯೋದಾಯಕ ಅಂತ ಅವ್ರು ಅರ್ಥ ಮಾಡಿಕೊಂಡ್ರು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರ ಮುಂದೆ ತಧ್ಯಾನೋದ್ಯುಕ್ತೆಯ ಭಕ್ತಿಯ ಅಂತ ಶ್ಲೋಕ. ಭಗವಂತನ ಧ್ಯಾನ ಮಾಡಿದರು, ನಿರಂತರವಾಗಿ ಭಗವಂತನ ಧ್ಯಾನಸ್ಥಾನೇ ಇದ್ದರು. ಭಕ್ತಿ ಉಕ್ಕೇರಿತ್ತು, ಮನಸ್ಸು ಸ್ವಚ್ಛವಾಗಿತ್ತು. ಆ ಬಳಿಕ ಸಂಚಾರ ಮಾಡಿದರು. 7 ದಿನಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿದರು. ಹಾಗೆ ಅಲ್ಲಿಂದ ಮುಂದೆ ಗಂಧನಮಾದನ ಪರ್ವತ, ಅಲ್ಲಿ ನಾರಾಯಣ ಆಶ್ರಮ, ಅಲ್ಲಿ ಭಗವಂತನನ್ನು ಧ್ಯಾನಿಸ್ತಾ ಅವರೆಲ್ಲರೂ ಶರೀರ ಪರಿತ್ಯಾಗ ಮಾಡಿದರು ಅಂತ ಕೇಳಿ ಬರ್ತದೆ. ಶರೀರ ಪರಿತ್ಯಾಗ ಮಾಡಿದರು ಅಂತ ಎಲ್ಲರೂ ಒಟ್ಟಿಗೆ ಶರೀರ ಪರಿತ್ಯಾಗ ಮಾಡಿದರು ಅಂತಲ್ಲ. ಮಹಾಭಾರತಾದಿಗಳಲ್ಲಿ ಆ ಕಥೆ ಬಂದಿದೆ. ಮೊದಲು ದ್ರೌಪದಿ, ನಕುಲ, ಸಹದೇವ, ಅರ್ಜುನ, ಭೀಮ, ಹೀಗೆ ಎಲ್ಲರೂ ಕೂಡ ಶರೀರ ಪರಿತ್ಯಾಗ ಮಾಡಿದರು. ಧರ್ಮರಾಜ ಒಬ್ಬ ಮಾತ್ರ ಶರೀರದೊಂದಿಗೇ ಮುಂದಿನ ಲೋಕಕ್ಕೆ ಹೋದ. ಅವನ ಜೊತೆಗೆ ಒಂದು ನಾಯಿಯೂ ಕೂಡ ಬರ್ತಿತ್ತು ಅಂತಿದ್ದೆಲ್ಲ ನಾವು ನೋಡಿದ್ದೇವೆ. ಪಾಂಡವರಿಗೆ ಸಿಕ್ಕ ಗತಿ ಅಂಥದ್ದು. ವಿಷಯಾಭಿಲಾಷೆಯ ಹಿಂದೆ ಬಿದ್ದಂಥ ಜನರಿಗೆ ಎಂದೂ ಸಿಗದಂಥ ಜರಾಮರಣ ರಹಿತವಾದಂಥ ಅದ್ಭುತವಾದ ಒಂದು ಸ್ಥಾನ ಅಂದರೆ ತಮ್ಮ ಮೂಲ ರೂಪ, ಅದನ್ನು ಅವರು ಪಡೆದರು ಅಂತ ಹೀಗೆ ಕೇಳಿ ಬರ್ತದೆ. 7 ಮನಸ್ಸಿನಿಂದ ಭೂ ಪ್ರದಕ್ಷಿಣೆ ಮಾಡಿ ಮುಂದೆ ಗಂಧಮಾದನ ಪರ್ವತದ ಸಮೀಪಕ್ಕೆ ಹೋಗಿ ಅಲ್ಲಿ ಶರೀರ ಪರಿತ್ಯಾಗ ಮಾಡಿದರು ಅಂತ ಕೇಳಿ ಬರ್ತದಲ್ಲ. ವಿಜಯಧ್ವಜರ ವ್ಯಾಖ್ಯಾನದಿಂದ ಅದನ್ನು ತಗೊಂಡಿದ್ದಾರೆ ಪುರಾಣಿಕಾಚಾರ್ಯರು. ವಸ್ತುತಃ ಅಲ್ಲಿ ವಿಜಯಧ್ವಜರು ಹೇಳಿರುವುದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂಥ ಸಂಗತಿಯನ್ನು. ನೇರವಾಗಿ ಇಲ್ಲಿ ಮಹಾಭಾರತದಲ್ಲಿ ಅದು ಬರಲಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದಲ್ಲಿ ಅಹೋಭಿಹಿ ಸಪ್ತಭಿಹಿ ಯೋಗಂ ಸಮಾರೂಢ ಪ್ರದಕ್ಷಿಣಂ, 7 ದಿವಸಗಳ ಕಾಲ ಯೋಗವನ್ನು ಅವಲಂಬಿಸಿ ಯೋಗಶಕ್ತಿಯಿಂದ ಭೂ ಪ್ರದಕ್ಷಿಣೆ ಮಾಡಿ ಕೃತ್ವ ಕ್ವಚಿತ್ ಅಸಜ್ಜಂತಹ ಎಲ್ಲೂ ನಿಲ್ಲದೆ ಆಸೇದು ಗಂಧಮಾದನ ಪರ್ವತಕ್ಕೆ ಬಂದರು. ಅಲ್ಲಿ ನಾರಾಯಣ ಕ್ಷೇತ್ರೇ ತೇಷಾಂ ತನ್ವಃ ಅಪತನ್ ಕ್ರಮಾತ್, ಅವರೆಲ್ಲರ ಶರೀರಗಳು ಕೂಡ ಕ್ರಮವಾಗಿ ಬಿದ್ದುವು. ಒಂದೇ ಸಮಯದಲ್ಲಿ ಎಲ್ಲರ ಶರೀರಗಳು ಕೂಡ ಬೀಳಲಿಲ್ಲ. ದ್ರೌಪದಿ ಸಹದೇವಾದಿ ಪಂಚಾನಾಂ ತತ್ರ ಮಾರುತಿ ಅಂತ ಹೀಗೆ ಮುಂದಿನ ಶ್ಲೋಕಗಳಿವೆ. ಇದನ್ನೇ ವಿಜಯಧ್ವಜರು ಹೇಳಿದ್ದಾರೆ. ವಿಜಯಧ್ವಜರು ಹೇಳಿರುವುದು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ. ಅದಕ್ಕನುಸಾರವಾಗಿ ಪುರಾಣಿಕಾಚಾರ್ಯರು ಅದನ್ನು ಅನುವಾದಿಸಿದ್ದಾರೆ ಅನ್ನೋದು ನಮಗೆ ಗಮನದಲ್ಲಿರಬೇಕು. ಭಾಗವತ ತಾತ್ಪರ್ಯದಲ್ಲಿ ನೇರವಾಗಿ ಭಾಗವತದಲ್ಲಿ ಈ ಶ್ಲೋಕದಲ್ಲಿ 16 ಮತ್ತು 17 ಶ್ಲೋಕಗಳಲ್ಲಿ ನೇರವಾಗಿ ವಿಷಯ ಬಂದಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ಇಲ್ಲಿ ಯಾರಿಗೂ ಸಿಗದಂಥ ಅದ್ಭುತವಾದ ಒಂದು ಲೋಕ ಅವ್ರು ಹೊಂದಿದ್ರು ಅಂತ ಕೇಳಿ ಬರ್ತದಲ್ಲ. ಮಹಾಭಾರತವನ್ನು ನಾವೇನಾದರೂ ನೋಡಿದರೆ
ಈ ಧರ್ಮರಾಜ ಮೊದಲಾದವರಿಗೆ ದುರ್ಗತಿ ಆಯಿತು ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಅಲ್ಲೊಬ್ಬ ದೇವದೂತ ಬಂದಿದ್ದ, ಅವನು ಧರ್ಮರಾಜನಿಗೆ ಪಾಂಡವರು ಎಲ್ಲರೂ ಕೂಡ ದುರ್ಗತಿಯಲ್ಲಿ ಬಿದ್ದದ್ದು ಕಾಣಿಸಿತು, ಭೀಮಸೇನಾದಿಗಳು ಅಂತ ಹೀಗೆ ಕೇಳಿ ಬರ್ತದೆ. ಅದ್ಯಾವುದೂ ಹಾಗೆ ತಿಳ್ಕೊಳ್ಬಾರ್ದು. ಅಂಥ ಲೋಕಕ್ಕೆ ಅವ್ರು ಹೋಗಲಿಲ್ಲ. ರೋದನಾಪಾದ ಲೋಕಂ ನ ಆಪುಹೋ, ಅಥವಾ ರಾಜಸರು ತಾಮಸರು ಹೋಗೋ ಲೋಕಕ್ಕೂ ಹೋಗಲಿಲ್ಲ. ಅವ್ರು ಹೋಗಿದ್ದು ಶುದ್ಧವಾದ ಸದ್ಗತಿಗೆ ಅಂತ ಅದರ ತಾತ್ಪರ್ಯ. ತಾತ್ಪರ್ಯ ನಿರ್ಣಯದಲ್ಲಿ ಆ ಸಂಗತಿ ಕೇಳಿ ಬರ್ತದೆ. ಶಕ್ರೋಪ್ಯುವಾಚೈನ ಮಿದಂ ಮೃಷಾತೆ ಪ್ರದರ್ಶಿತಂ ದ್ರೋಣಕೃತೆ ಮೃಷಾಗಿರಹ ಕೃಚ್ಛ್ರಾಜಿತಂ ತೇ ಖಚಿತಂ ನಚ ಅತಿ ವಿಸೃಂಭಾಸಿ ತವ ಕೃಷ್ಣವಾಕ್ಯ. ದ್ರೋಣನನ್ನು ಸಂಹರಿಸುವಾಗ ಕೃಷ್ಣ ನಿಮಗೆಲ್ರಿಗೂ ಕೂಡ ಒಂದು ಸೂಚನೆ ಕೊಟ್ಟಿದ್ದ, ತಂತ್ರವನ್ನು ಹೇಳಿಕೊಟ್ಟಿದ್ದ, ಅಶ್ವತ್ಥಾಮ ಹತಃ ಅಂತ ಹೇಳಿ ಅಂತ. ಆದರೆ ನೀನು ಕೃಷ್ಣನ ಮಾತಿನ ಮೇಲೂ ಕೂಡ ವಿಶ್ವಾಸ ಇರಿಸಲಿಲ್ಲ. ಹಾಗೆ ಮಾಡಿದ ಒಂದು ಪಾಪದ ಕಾರಣದಿಂದಾಗಿ ಮೃಷಾತೆ ಪ್ರದರ್ಶಿತಂ, ಈ ನಿನ್ನ ಸಹೋದರರೆಲ್ಲರೂ ಕೂಡ ನರಕದಲ್ಲಿ ಬಿದ್ದಂತೆ ಕಾಣುವ ಒಂದು ದೃಶ್ಯವನ್ನು ನಾನು ನಿನಗೆ ಮಾಯೆಯಿಂದ ತೋರಿಸಿದೆ ಅಷ್ಟೆ. ವಾಸ್ತವಿಕವಾಗಿ ಅವರೆಲ್ಲರೂ ಕೂಡ ಸದ್ಗತಿಯನ್ನೇ ಪಡೆದಿದ್ದಾರೆ, ಅವರೆಲ್ಲರೂ ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ ಅಂತ ಅದರ ಸ್ಥಾನ. ಮುಂದೆ 107ನೇ ಶ್ಲೋಕದಲ್ಲಿ ಸತು ಪ್ರಪಶ್ಯನ್ ಸ್ವಜನಂ ಸಮಸ್ತಂ ಸ್ವಮೂಲ ರೂಪಾತಿ ಸಮೀಪ ಸಂಸ್ಥಂ, ಮೂಲ ರೂಪದ ಬಳಿಗೆ ಈ ಎಲ್ಲ ಪಂಚಪಾಂಡವರು ಇರುವುದನ್ನು ನೋಡಿದ, ಭೀಮನನ್ನು ನೋಡಿದ, ಅಲ್ಲಿ ಕೃಷ್ಣನನ್ನು ಕೂಡ ನೋಡಿದ ಅಂತ ಹಾಗೆ ಕಥೆ ಕೇಳಿ ಬಂದಿದೆ. ದ್ರೌಪದಿ ಚ ತದಾಜ್ಞಾಯ, ದ್ರೌಪದಿಯು ಕೂಡ ಇದನ್ನೆಲ್ಲವನ್ನು ಗಮನಿಸಿಲ್ಲ. ತನ್ನ ದೇಹಾಭಿಮಾನವನ್ನು ತೆರೆದಿದ್ದಾರೆ, ಸಮಸ್ತ ಪ್ರಾಪಂಚಿಕ ಗೊಡವೆಯನ್ನು ತೋರೆದಿದ್ದಾರೆ ಅಂತ ಗೊತ್ತಿದ್ದ ದ್ರೌಪದಿ, ಅವಳು ಕೂಡ ಭಗವಂತನಲ್ಲಿ ಮನಸ್ಸಿಟ್ಟು ತನ್ನ ಶರೀರವನ್ನು ಪರಿತ್ಯಾಗ ಮಾಡಿದ್ಲು. ಎಲ್ಲ ಪತಿಗಳಿಗಿಂತ ಮುಂಚೆ ಅಂತ ಅಲ್ಲಿ ಅನುವಾದ ಇದೆ. ಅದರ ಅರ್ಥ ಆ ಭಾಗವತದಲ್ಲಿ ಅದು ಬಂದದ್ದಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದಕ್ಕನುಸಾರವಾಗಿ ಅದನ್ನು ನಾವು ತಿಳ್ಕೊಳ್ಬೇಕು ಅಂತ ಗೊತ್ತಾಗ್ತದೆ. ದ್ರೌಪದಿ ಕುರಿತಾಗಿ ಈ ಶ್ಲೋಕ ಇದೆಯಲ್ಲ, ದ್ರೌಪದಿ ಚ ತದಾಜ್ಞಾಯ ಅಂತ. ಇದಕ್ಕಿಂತ ಮುಂಚೆ ಒಂದು ಶ್ಲೋಕ ಕೇಳಿ ಬರ್ತದೆ. ಅದು ಮಹಾಭಾರತದ ಕೆಲವು ಪಾಠಗಳಲ್ಲಿದೆ. ಅದನ್ನು ಬೇರೆ ವ್ಯಾಖ್ಯಾನಕಾರರು, ಶ್ರೀಧರ ಮೊದಲಾದವರು ಅದನ್ನು ವ್ಯಾಖ್ಯಾನಿಸಿದ್ದಾರೆ ಕೂಡ. 49ನೇ ಶ್ಲೋಕ ರೂಪದಲ್ಲಿ ಕೆಲವು ಕಡೆ ಅದು ಕೇಳಿ ಬರ್ತದೆ. ಅಧ್ಯಾಯದ ಸಂಖ್ಯೆ, ಶ್ಲೋಕ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ವಿದುರೋಪಿ ತದಾಜ್ಞಾಯ ಅಂತ ಆ ಶ್ಲೋಕ. ಪ್ರಭಾಸೆ ದೇಹಮಾತ್ಮವಾನ್ ಕೃಷ್ಣಾವೇಶೇನ ತಚ್ಚಿತ್ತಃ ಪಿತೃಭಿ ಸ್ವಕ್ಷಯಂ ಯಯೌ ಅಂತ ಶ್ಲೋಕ. ಕೃಷ್ಣನ ಆಜ್ಞೆಯಂತೆ ವಿದುರನು ಕೂಡ ಕೃಷ್ಣನ ಧ್ಯಾನ ಮಾಡ್ತಾ ಪ್ರಭಾಸ ಕ್ಷೇತ್ರದಲ್ಲಿ ಶರೀರ ಪರಿತ್ಯಾಗ ಮಾಡಿ ತನ್ನ ಲೋಕಕ್ಕೆ ಹೊರಟು ಹೋದ ಅಂತ. ಬೇರೆ ಪುಸ್ತಕಗಳಲ್ಲಿ ಈ ಶ್ಲೋಕ ಹಾಕಿದ್ದಾರೆ. ಅವರು ಕೂಡ ಈ ಶ್ಲೋಕ ಪ್ರಕ್ಷಿಪ್ತ ಅನ್ನೋ ಒಂದು ಅಭಿಪ್ರಾಯ ಇರುವುದನ್ನು ಅಲ್ಲಿ ಗುರುತಿಸಿದ್ದಾರೆ. ಆದ್ದರಿಂದ ನೀವು ಶ್ರೋತೃಗಳು ಬೇರೆ ಯಾವುದಾದ್ರು ಪುಸ್ತಕವನ್ನು ಗಮನಿಸ್ತಾ ಇದ್ದರೆ, ಅದರಲ್ಲಿ ಈ ಶ್ಲೋಕವಿದ್ದರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಈ ಪಾಂಡವರು ಶರೀರ ಪರಿತ್ಯಾಗ ಮಾಡುವುದಕ್ಕಿಂತ ಮುಂಚೆ, ಯದುಗಳ ವಂಶ, ಯಾದವರ ವಂಶ ಕ್ಷೀಣ ಆಗುವುದಕ್ಕಿಂತ ಮುಂಚೆನೇ 21 ವರ್ಷ ಮೊದಲೇ ವಿದುರ ಧರ್ಮರಾಜನಲ್ಲಿ ತನ್ನ ತನ್ನ ಸ್ವರೂಪವನ್ನು ಪರಕಾಯ ಪ್ರವೇಶ ರೀತಿಯಿಂದ ಏಕೀಕೃತ ಮಾಡ್ಕೊಂಡು ಬಿಟ್ಟಿದ್ದ. ಅದು ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಆವಾಗಿನ್ನೂ ಗಾಂಧಾರಿ, ಧೃತರಾಷ್ಟ್ರ, ಕುಂತಿ ಮೊದಲಾದವರು ಬದುಕಿದ್ರು. ಪಾಂಡವರು ತಮ್ಮ ಹಿರಿಯರನ್ನು ನೋಡ್ಲಿಕ್ಕೆ ಹೋದಾಗ ಅಲ್ಲಿ ವಿದುರ ತನ್ನ ಶರೀರ ಪರಿತ್ಯಾಗ ಮಾಡಿದ್ದ. ಆತನ ಒಂದು ಅಂಶ ಯಮನ ಅಂಶವೇ ಆದಂತಹ ಧರ್ಮರಾಜನಲ್ಲಿ ಏಕೀಕೃತ ಆಗಿ ಹೋಗಿತ್ತು ಅನ್ನೋದನ್ನ ನಾವು ನೋಡಿದ್ದೀವಿ. ಅದರಿಂದ ಆ ಒಂದು ಶ್ಲೋಕ ಎಲ್ಲಿಯಾದರೂ ಕಂಡು ಬಂದರೆ ಅದನ್ನು ಬಿಟ್ಟುಬಿಡಬೇಕು. ವಿಜಯಧ್ವಜರು ಅದನ್ನು ಸ್ಪಷ್ಟವಾಗಿ ಹೇಳಿಯೂ ಕೂಡ ಇದ್ದಾರೆ. ವಿದುರೋಪಿ ಪರಿತ್ಯಜ್ಯ ಇತಿ ಪ್ರಕ್ಷಿಪ್ತ ಶ್ಲೋಕ ಅಂತ. ಮುಂದೆ ನಾವು ಈ ಅಧ್ಯಾಯದ ಕೊನೆಗೆ ನೋಡುವಂಥ ಶ್ಲೋಕ ಬಹಳ ಮಹತ್ವದ್ದು, ನಮ್ಮ ವೈಯಕ್ತಿಕ ಅನುಸಂಧಾನ ದೃಷ್ಟಿಯಿಂದ ಕೂಡ. ಯಶ್ರದ್ಧಯೈತದ್ ಭಗವತ್ ಪ್ರಯಾಣಂ ಪಾಂಡೋಸುತಾನಾಮಪಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ಥಯನಂ ಪವಿತ್ರಂ ಲಬ್ಧ್ವಾ ಹರೌ ಭಕ್ತಿಮುಪೈತಿ ಶಾಂತಿಂ.
ಕೃಷ್ಣ ಪರಂಧಾಮಕ್ಕೆ ಹೋದ ಕಥೆ ಇಲ್ಲಿ ಬಂದಿದೆ, ಪಾಂಡವರು ಮಹಾಪ್ರಸ್ಥಾನಕ್ಕೆ ಹೋದಂಥ ಕಥೆ ಇಲ್ಲಿ ಬಂದಿದೆ. ಶ್ರದ್ಧೆಯಿಂದ ಅದನ್ನು ಶುದ್ಧ ಮನಸ್ಸಿನಿಂದ ಶ್ರವಣ ಮಾಡುವವರು ಭಗವಂತನ ಭಕ್ತಿಯನ್ನು ಪಡೀತಾರೆ, ಹಾಗೆ ಅದರ ಫಲವಾಗಿ ಮುಂದೆ ಮುಕ್ತಿಯನ್ನು ಕೂಡ ಪಡೀತಾರೆ ಅಂತ ಅದರ ಅಭಿಪ್ರಾಯ. ಇಲ್ಲಿ ಹೇಗೆ ಧರ್ಮರಾಜ ಲಯಚಿಂತನವನ್ನು ಮಾಡಿದ ಅನ್ನೋದನ್ನು ನಾವು ನೋಡಿದ್ದೇವೆ. ಇದರ ಹಿಂದೆನೇ ಧೃತರಾಷ್ಟ್ರ ಮಾಡಿದಂಥ ಲಯಚಿಂತನವನ್ನು ಕೂಡ ನೋಡಿದ್ದೇವೆ. ಇದೆಲ್ಲ ತತ್ವಜ್ಞಾನಕ್ಕೆ ಕಾರಣ, ಭಕ್ತಿಗೆ ಕಾರಣ, ಆದ್ದರಿಂದ ಸದ್ಗತಿಗೂ ಕೂಡ ಕಾರಣ ಆಗ್ತದೆ. ಸ್ವಯಂ ಭಗವಂತನ ಪಂಚಪಾಂಡವರ ಎಲ್ಲರ ಮಹಾಪ್ರಸ್ಥಾನದ ಬಗ್ಗೆ ಇಲ್ಲಿ ವರ್ಣನೆ ಬಂದಿದೆ. ಅದರ ಫಲ ಶ್ರೋತೃಗಳಿಗೂ ಕೂಡ ಸದ್ಗತಿ, ವೈರಾಗ್ಯ, ಸದ್ಗತಿಗೆ ಕಾರಣವಾದ ವೈರಾಗ್ಯ, ಜ್ಞಾನ, ಭಕ್ತಿಗಳು ಅವು ಅಭಿವೃದ್ಧಿ ಆಗ್ತವೆ ಅಂತ ಅದರ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.